ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಪ್ಪನ್ನ ಮಾಡೇ ಮಾಡುತ್ತಾನೆ. ಕೆಲವು ತಪ್ಪುಗಳನ್ನು ತಿಳಿದೆಯೇ ಮಾಡಿದರೆ ಇನ್ನು ಕೆಲವು ತಪ್ಪುಗಳನ್ನು ತಿಳಿದು ಮಾಡುತ್ತಾನೆ. ಏಕೆಂದರೆ ಆಗಿನ ಪರಿಸ್ಥಿತಿ ಎನ್ನುವುದು ಆ ರೀತಿಯಾಗಿ ಇರುತ್ತದೆ. ಅದಕ್ಕಾಗಿ ಕೊರಗುತ್ತಾ ಕುಳಿತುಕೊಂಡರೆ ಜೀವನ ನಡೆಸುವುದು ಹೇಗೆ ತಾನೇ ಸುಲಭವಾದೀತು ಹೇಳಿ? ತುಂಬಾನೇ ಕಷ್ಟಕರವಾಗಿ ಇರಬಹುದು. ತಿಳಿಯದೆಯೇ ಮಾಡಿರುವಂತಹ ತಪ್ಪಿಗೆ ಕ್ಷಮೆಯನ್ನ ಕೇಳಿ. ತಿಳಿದು ಮಾಡಿದಂತಹ ತಪ್ಪಿಗೆ ಕ್ಷಮೆ ಎನ್ನುವುದೇ ಇರುವುದಿಲ್ಲ. ತಪ್ಪನ್ನ ಒಪ್ಪಿಕೊಂಡು ಜೀವನವನ್ನು ಸಾಗಿಸುವುದನ್ನು ಮನುಷ್ಯ ನೋಡಬೇಕು. ಭೂಮಿಯ ಮೇಲೆ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪುಗಳನ್ನು ಮಾಡಿಯೇ ಮಾಡುತ್ತಾರೆ. ಆ ತಪ್ಪುಗಳನ್ನು ತಿದ್ದಿ ನಡೆಯುವುದರಲ್ಲಿಯೇ ಜೀವನ ಎನ್ನುವುದು ನಿರ್ಧಾರವಾಗುವುದು. ನೀವು ಮಾಡಿದಂತಹ ಕರ್ಮಕ್ಕೆ ಕಾಣದ ದೇವರನ್ನ ಹುಡುಕಿ ಮಂದಿರಕ್ಕೆ ಹೋಗಿ ಚಿನ್ನದ ಕಿರೀಟವನ್ನ ಮಾಡಿಸಿ ಹುಂಡಿಗೆ ಎಷ್ಟು ಹಣ ಹಾಕಿದರೂ ನಿಮ್ಮ ಪಾಪ ಕಳೆದು ಹೋಗುವುದಿಲ್ಲ. ನಿಮ್ಮ ಕಣ್ಣ ಮುಂದೆ ಕಾಣುವಂತಹ ಬಡವರನ್ನೇ ದೇವರೆಂದು ತಿಳಿದು ಅವರ ಸೇವೆಯನ್ನು ಮಾಡಿ. ಆಗ ನಿಮ್ಮ ಪಾಪ ನಾಶವಾಗಿ ನಿಮ್ಮ ಕಣ್ಣ ಮುಂದೆಯೇ ನಿಮಗೆ ಪುಣ್ಯ ಎನ್ನುವುದು ಲಭಿಸುವುದು. ಹಾಗಾಗಿ ಜೀವನದಲ್ಲಿ ಯಾರನ್ನೂ ಕೂಡ ಕಡೆಗಣಿಸಿ ನೋಡುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಕಣ್ಣೆದುರಿಗೆ ಇರುವವರು ಬಡವರೇ ಆಗಿರಲಿ, ಅವರಿಗೆ ನಿಮ್ಮ ಕೈಯಲ್ಲಿ ಆದರೆ ಸಹಾಯವನ್ನು ಮಾಡಿ. ಅದನ್ನು ಹೊರತುಪಡಿಸಿ ಇತರರಿಗೆ ಕೆಡಕನ್ನು ಉಂಟು ಮಾಡುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದು ಆಗುವುದೇ ಇಲ್ಲ. ನೀವು ಮಾಡಿದ ಕರ್ಮಕ್ಕೆ ಕಾಣದ ದೇವರನ್ನ ಹುಡುಕಿ ಮಂದಿರಕ್ಕೆ ಹೋದರೆ ಏನು ತಾನೇ ಪ್ರಯೋಜನವಾದೀತು ಹೇಳಿ? ಒಂದು ಕಲ್ಲು ಮಂದಿರಕ್ಕೆ ಪ್ರವೇಶಿಸಿ ದೈವತ್ವ ಪಡೆದುಕೊಂಡರೆ ಪ್ರತಿದಿನ ಮಂದಿರಕ್ಕೆ ಹೋಗುವ ಮನುಷ್ಯ ಮನುಷ್ಯತ್ವ ಇಲ್ಲದೆ ಕಲ್ಲಾಗುತ್ತಿದ್ದಾನೆ. ಅನುಮಾನದಿಂದ ಮಾಡುವಂತಹ ಸಂಸಾರ, ಅಮಾಯಕತೆಯಿಂದ ಜೀವಿಸುವಂತಹ ಜೀವನ, ಇಷ್ಟವಿಲ್ಲದೆ ಮಾಡುವಂತಹ ಭೋಜನ, ಬೇಡಿಕೊಂಡು ಮಾಡುವಂತಹ ಪ್ರೇಮ, ಇವು ಯಾವತ್ತಿಗೂ ಕೂಡ ಅಪಾಯವನ್ನೇ ಆಹ್ವಾನಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಾವು ನೋಡುವಂತಹ ಆಕಾಶದಲ್ಲಿ ಪೂರ್ವ ಮತ್ತು ಪಶ್ಚಿಮಕ್ಕೆ ಯಾವುದೇ ವ್ಯತ್ಯಾಸ ಎನ್ನುವುದು ಇರುವುದಿಲ್ಲ. ಜನರು ತಮ್ಮ ಮನಸ್ಸುಗಳಿಂದ ವಿಭಿನ್ನತೆ ಸೃಷ್ಟಿಸಿದ್ದಾರೆ ಮತ್ತು ನಂತರ ಅವುಗಳನ್ನು ನಿಜ ಅಂತ ನಂಬುತ್ತಾರೆ. ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ಇರುವುದರಿಂದ ದೂರ ಇರಬೇಕು. ಏಕೆಂದರೆ ಅವರು ಎಲ್ಲ ನಿಮ್ಮದೇ ತಪ್ಪು ಎನ್ನುವಂತೆ ವರ್ತನೆಯನ್ನು ತೋರುತ್ತಿರುತ್ತಾರೆ. ಹಾಗಾಗಿ ನಿಮ್ಮ ತಪ್ಪುಗಳೇ ನಿಮಗೆ ಕಾಣಬೇಕು. ಇತರರ ತಪ್ಪು ನಿಮಗೆ ಕಾಣುವುದಕ್ಕೆ ಹೋಗಲೇಬಾರದು. ಇತರರನ್ನ ನೀವು ತಪ್ಪು ಎಂದು ಭಾವಿಸುವುದು ಅಥವಾ ಇತರರ ತಪ್ಪುಗಳನ್ನು ಗುರುತಿಸುವ ಮೊದಲು ನೀನು ಏನು ತಪ್ಪನ್ನು ಮಾಡಿದ್ಯಾ ಎನ್ನುವುದನ್ನು ನೀನು ಮೇಲಿಂದ ಕೆಳಗೆ ನೋಡಿಕೊಂಡಾಗ ನಿನಗೆ ಗೊತ್ತಾಗುವುದು. ಜೀವನದಲ್ಲಿ ನೀವು ನೋವು ಅನುಭವಿಸದೇ ಇದ್ದರೆ ಸಾಹಸಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ತಪ್ಪು ಮಾಡದೇ ಇದ್ದರೆ ಕಲಿಯುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಸೋಲು ಅನುಭವಿಸದೇ ಇದ್ದರೆ ನಿಮಗೆ ಗೆಲುವು ಎನ್ನುವುದು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಹಿನ್ನಡೆ ಕ್ಷಣಿಕ. ನಿಮ್ಮ ಪ್ರಯತ್ನ ಒಂದೇ ನಿಮ್ಮನ್ನು ಸಾಧಕರನ್ನಾಗಿ ಮಾಡಬಲ್ಲದು. ಹಾಗಾಗಿ ಜೀವನದಲ್ಲಿ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಬೇಕಾಗಿರುವುದು ಮನುಷ್ಯ ತುಂಬಾನೇ ಮುಖ್ಯವಾದದ್ದು. ಹಾಗಾಗಿ ಪ್ರಯತ್ನ ಎನ್ನುವುದು ಸರ್ವಸಿದ್ಧಿ ಸಾಧನಾ ರೀತಿಯಲ್ಲಿ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮನುಷ್ಯ ಪಟ್ಟಾಗ ಮಾತ್ರ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಲಿ. ಯಾರೇ ಏನೇ ಹೇಳಿದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆಯನ್ನು ಇಡಿ. ಪ್ರಯತ್ನವನ್ನು ನಿರಂತರವಾಗಿ ಮಾಡಿ. ನೀವು ಅಂದುಕೊಂಡಂತಹ ಗುರಿಯನ್ನು ತಲುಪುತ್ತೀರಾ. ನಿಮ್ಮೊಳಗೆ ಒಂದು ಧ್ವನಿ ಇದೆ, ಅರ್ಥಾತ್ ನಿಮ್ಮೊಳಗಿನ ಆತ್ಮದೊಂದಿಗೆ ನೀವು ಮಾತನಾಡುವುದನ್ನು ಕಲಿತುಕೊಳ್ಳಿ. ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿತುಕೊಳ್ಳಿ. ಯಾವ ವ್ಯಕ್ತಿಯು ಮನಸ್ಸಿನ ಮಾತುಗಳನ್ನು ಅರಿಯುತ್ತಾನೆಯೋ, ಯಾವ ವ್ಯಕ್ತಿಯು ಮನಸ್ಸಿನ ಮಾತುಗಳನ್ನು ಪಾಲನೆ ಮಾಡುತ್ತಾನೆಯೋ ಅವನು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬೆಳೆಯುತ್ತಾನೆ. ಅಂತಹ ಬೆಳವಣಿಗೆಯನ್ನು ನೀವು ಹೊಂದಬೇಕು ಅನ್ನುವುದೇ ಆದರೆ ಮನಸ್ಸಿನ ಮಾತನ್ನು ಆಲಿಸುವುದನ್ನು ಮೊದಲು ಕಲಿತುಕೊಳ್ಳಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೇವಲ ನಂಬಿಕೆಯನ್ನು ಇಟ್ಟು ಮುಂದೆ ನಡೆಯುವುದನ್ನು ಕಲಿಯಬೇಕು. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಯಾರನ್ನಾದರೂ ತುಳಿಯುವ ಮೊದಲು ನೀನು ನಿಂತಿರುವಂತಹ ಜಾಗ ನೆನಪಿನಲ್ಲಿ ಇಟ್ಟುಕೋ. ವ್ಯಕ್ತಿಯನ್ನು ನೋಡಿ ಮಾಡುವಂತಹ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡುವಂತಹ ಸ್ನೇಹವು ಶಾಶ್ವತವಾಗಿ ಇರುತ್ತದೆ. ಹಾಗಾಗಿ ವ್ಯಕ್ತಿತ್ವವನ್ನು ನೋಡಿ ಸ್ನೇಹವನ್ನು ಬೆಳೆಸಿಕೊಳ್ಳಿ. ದುಡ್ಡು ಕೊಟ್ಟು ಕಲಿಯುವುದು ಶಾಲೆಯಲ್ಲಿ, ಕಣ್ಣೀರನ್ನು ಇಟ್ಟು ಕಲಿಯುವುದು ಜೀವನದಲ್ಲಿ. ಚಿಂತೆಗಿಂತ ದೊಡ್ಡ ಕಾಯಿಲೆ ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಖುಷಿಗಿಂತ ದೊಡ್ಡ ಔಷಧಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಾಳೆ ಎನ್ನುವುದು ಸಾವು, ಇವತ್ತು ಎನ್ನುವುದು ಬದುಕು, ಈಗ ಎನ್ನುವುದೇ ಸಾಧನೆ.
ಇಷ್ಟೇ ಈ ಜೀವನ. ಈ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ಕಲಿತುಕೊಳ್ಳಬೇಕು. 100 ಸುಳ್ಳು ಹೇಳಿ ನಂಬಿಸುವ ಪ್ರಯತ್ನವನ್ನು ಮಾಡುವುದಕ್ಕಿಂತ ಒಂದು ನಿಜವನ್ನು ಹೇಳಿ ಕ್ಷಮಿಸಿ ಎಂದು ಹೇಳುವುದು ತುಂಬಾ ಉತ್ತಮವಾದದ್ದು. ಹಾಗಾಗಿ ಎಲ್ಲಿ ನಿಮ್ಮಿಂದ ತಪ್ಪು ಎನ್ನುವುದು ಸಂಭವಿಸುತ್ತದೆಯೋ ಅಲ್ಲಿ ಕ್ಷಮೆಯನ್ನು ಯಾಚಿಸುವುದು ತುಂಬಾ ಒಳ್ಳೆಯದು. ಕಾರಣ ಇಲ್ಲದೆ ಹೃದಯ ತುಂಬಿ ನಗುತ್ತಿದ್ದ ಕಾಲವದು. ಕಾರಣವನ್ನು ಮರೆಮಾಚಿ ನಗುವಂತಹ ಕಾಲ ಇದು. ನನಗಾಗಿ ಬಂದದ್ದನ್ನು ಸ್ವೀಕರಿಸು, ತಿರಸ್ಕರಿಸಬೇಡ. ನಿನಗೆ ಕೊಡಬೇಕಾದದ್ದನ್ನು ದೇವರು ಸಮಯ ಬಂದಾಗ ಕೊಟ್ಟೇ ಕೊಡುತ್ತಾನೆ. ಅರಿಯದೇ ಆಗಿರುವಂತಹ ಒಂದು ತಪ್ಪು ಬದುಕಿನ ಪಯಣವನ್ನೇ ಬದಲಿಸುತ್ತದೆ. ಹಣೆಯಲ್ಲಿ ಜೀವನವಿಲ್ಲ, ಹಣೆಯ ಬೆವರಿನಲ್ಲಿ ಜೀವನವಿದೆ. ನಮ್ಮವರಿಗೆ ಪ್ರೀತಿ ನೀಡಲಾಗದೇ ಇರುವಷ್ಟು ಬಡವರಾಗಿ ಇರಬೇಡಿ, ಸಮಯವೇ ಇಲ್ಲ ಎಂದು ಹೇಳುವಷ್ಟು ಆತ್ಮವಂಚಕರು ಕೂಡ ಆಗಬೇಡಿ. ಎಲ್ಲರನ್ನೂ ಕೂಡ ನಿಭಾಯಿಸಿಕೊಂಡು ಹೋಗುವಂತಹ ತಾಳ್ಮೆ ನಿಮ್ಮ ಜೀವನದಲ್ಲಿ ತಂದುಕೊಳ್ಳಿ. ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಯಾರನ್ನೂ ಕೂಡ ಮೆಚ್ಚಿಸುವುದಕ್ಕೆ ನಾನು ಈ ಭೂಮಿಗೆ ಬಂದಿಲ್ಲ, ನನ್ನನ್ನು ನಂಬಿದವರಿಗೆ ಒಳ್ಳೆಯದನ್ನು ಮಾಡಿದರೆ ಸಾಕು ಎನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಅತ್ಯಂತ ಒಳ್ಳೆಯ ಆಯುಧ ಎಂದರೆ ಅದು ಸಹನೆ. ಬಹುದೊಡ್ಡ ಪ್ರತೀಕಾರ ಅಂದರೆ ಅದು ಮೌನ. ಸ್ವಾರ್ಥ ಇಲ್ಲದೆ ಇರುವಂತಹ ಬದುಕು ಸರ್ವಕಾಲಕ್ಕೂ ಕೂಡ ಶ್ರೇಷ್ಠವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿದ್ರೆ ಎಷ್ಟು ಅದ್ಭುತವಾಗಿ ಇರುತ್ತದೆ ಅಂದರೆ ಬಂದರೆ ಎಲ್ಲವನ್ನ ಮರೆಸುತ್ತದೆ, ಬರದೇ ಇದ್ದರೆ ಎಲ್ಲವನ್ನೂ ಕೂಡ ನೆನಪಿಸಿ ಬಿಡುತ್ತದೆ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹವನ್ನು ಬಿಟ್ಟು ಹೋಗುತ್ತದೆ. ಇನ್ನು ಮನುಷ್ಯರು ಯಾವ ಲೆಕ್ಕ ತಾನೇ ಹೇಳಿ? ಖಂಡಿತವಾಗಿಯೂ ಕೂಡ ಅದ್ಭುತವಾಗಿರುವಂತಹ ಬದುಕನ್ನು ನೀವು ರೂಪಿಸಿಕೊಳ್ಳಬೇಕು ಅಂದರೆ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಮೊದಲು ಕಲಿತುಕೊಳ್ಳಬೇಕು. ಕಂಡು ಕಾಣದಂತೆ ಹೋದವರ ಮುಂದೆ ಕತ್ತೆತ್ತಿ ನಡೆಯಬೇಕು. ಮುಖ ತಿರುಗಿಸಿ ಹೋದವರ ಮುಂದೆ ಮಂದಹಾಸದಿ ಮೆರೆಯಬೇಕು. ಸ್ವಾಭಿಮಾನ ಯಾರಪ್ಪನ ಸೊತ್ತು ಕೂಡ ಅಲ್ಲ ಎನ್ನುವುದನ್ನು ಮರೆಯಬೇಡಿ. ಹಾಗಾಗಿ ಜೀವನದಲ್ಲಿ ಸ್ವಾಭಿಮಾನವನ್ನು ಯಾವುದೇ ಕಾರಣಕ್ಕೂ ಕೂಡ ಕಡೆಗಣಿಸುವುದಕ್ಕೆ ಅಥವಾ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ವಿಚಾರ ಯಾರಿಂದ ಆದರೂ ಕೂಡ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಸ್ವಾಭಿಮಾನ ಎನ್ನುವುದು ಮನುಷ್ಯನಿಗೆ ತುಂಬಾ ಅತ್ಯಂತ ಅವಶ್ಯಕವಾಗಿರುವಂತಹ ಅಂಶ. ಜೀವನದಲ್ಲಿ ಕಷ್ಟಗಳು ಬರಲೇಬೇಕು. ಆಗಲೇ ಗೊತ್ತಾಗುವುದು ಯಾರು ಕೈಯನ್ನು ಹಿಡಿಯುತ್ತಾರೆ, ಯಾರು ಕೈಯನ್ನು ಕೊಡುತ್ತಾರೆ ಎನ್ನುವುದು. ಹಾಗಾಗಿ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಅಂದಾಗಲೇ ಜೀವನದಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ಎತ್ತರಕ್ಕೆ ಬೆಳೆಯಬೇಕು ನಿಜ, ಅದಕ್ಕಾಗಿ ಮೆಟ್ಟಿಲುಗಳನ್ನು ತುಳಿಯಬೇಕೇ ಹೊರತು ಇನ್ನೊಬ್ಬರನ್ನ ತುಳಿದು ಅಲ್ಲ. ಸೃಷ್ಟಿಯಲ್ಲಿ ಯಾವುದೇ ತಪ್ಪು ಎನ್ನುವುದು ಇರುವುದಿಲ್ಲ. ತಪ್ಪು ಇರುವುದು ಎಲ್ಲ ನಮ್ಮ ದೃಷ್ಟಿಯಲ್ಲಿ. ಪಡೆದುಕೊಳ್ಳಬೇಕು ಎನ್ನುವಂತಹ ಆಸೆ ಹುಟ್ಟಿದಾಗಲೇ ಕಳೆದುಕೊಳ್ಳುವೆ ಎನ್ನುವಂತಹ ಭಯವೂ ಕೂಡ ಹುಟ್ಟಿರುತ್ತದೆ. ಹಾಗೆಯೇ ಜೀವನದಲ್ಲಿ ಸಮಸ್ಯೆಗಳು ಹುಟ್ಟಿದಾಗಲೇ ಅದಕ್ಕೆ ಪರಿಹಾರವೂ ಕೂಡ ಹುಟ್ಟಿರುತ್ತದೆ ಎನ್ನುವುದನ್ನು ಮರೆಯಬಾರದು. ಶಾಂತ ಚಿತ್ತದಿಂದ ಸಮಾನ ಮನಸ್ಥಿತಿಯಿಂದ ಶಾಂತವಾಗಿ ಯೋಚನೆಯನ್ನು ಮಾಡಿದಾಗ ಆ ಒಂದು ಸಮಸ್ಯೆಗೆ ಪರಿಹಾರ ಎನ್ನುವುದು ನಿಮ್ಮಲ್ಲಿಯೇ ಗೋಚರವಾಗುವುದು. ಆದರೆ ಅದನ್ನು ಯೋಚನೆ ಮಾಡುವಂತಹ ಲಹರಿಯನ್ನು ನೀವು ಬೆಳೆಸಿಕೊಳ್ಳಬೇಕು. ನಿನ್ನ ವೈರಿಯೇ ನಿನ್ನ ಮನೆ ಬಾಗಿಲಿಗೆ ಬಂದರೂ ಕೂಡ ನಗು ನಗುತ್ತಾ ಸ್ವಾಗತಿಸಿ. ಏಕೆಂದರೆ ತನ್ನನ್ನು ಕಡಿಯುವಂತಹ ಮನುಷ್ಯರಿಗೂ ಕೂಡ ಮರ ನೆರಳನ್ನೇ ನೀಡುತ್ತದೆ. ಹಾಗಾಗಿ ಮನುಷ್ಯನೇ ಆಗಲಿ ಮರವೇ ಆಗಲಿ ಕಾಲ ಸಮಯ ತಕ್ಕಂತೆ ವರ್ತನೆಗಳನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಜೀವ ಇದೆ, ನೆಮ್ಮದಿ ಇಲ್ಲ. ಜೀವನ ಇದೆ, ಅದಕ್ಕೆ ಅರ್ಥವೇ ಇಲ್ಲ. ಯಾರ ಮಾತಿಗೂ ಕೂಡ ನೀ ಅಂಜುವುದಕ್ಕೆ ಹೋಗಬೇಡ. ಯಾರ ಆಸೆಯಂತೆಯೂ ಕೂಡ ನೀನು ಬದುಕುವುದಕ್ಕೆ ಹೋಗಬೇಡ. ಯಾರನ್ನು ಕೂಡ ನಂಬಿ ನೀ ಈ ಭೂಮಿಗೆ ಬಂದಿಲ್ಲ. ನಿನ್ನ ಜೀವನ ನಿನಗೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಬೇಡ. ಈ ಅಂಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ನಿರ್ವಹಣೆಯನ್ನು ಮಾಡು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿನ್ನ ಕನಸು ನನಸಾಗಬೇಕು ಅಂದರೆ ಇಂದಿನ ದಿನವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ನೋವೆಲ್ಲಿ ಸುಖವಿದೆ, ನೋವು ಬರುತ್ತಿದೆ ಎಂದು ತಲೆಕೆಡಿಸಿಕೊಳ್ಳಬೇಡ. ಖಂಡಿತವಾಗಿಯೂ ಕೂಡ ನಿನಗೂ ಒಂದು ದಿನ ಬಂದೇ ಬರುತ್ತದೆ. ಆಗ ಇಂದು ನಿನಗೆ ಯಾರ್ಯಾರು ಅನ್ಯಾಯವನ್ನ, ಇಂದು ನಿನಗೆ ಯಾರ್ಯಾರು ಟೀಕೆಗಳನ್ನು ಮಾಡಿರುತ್ತಾರೆಯೋ ಅವರಿಗೆಲ್ಲರಿಗೂ ಕೂಡ ಸರಿಯಾದ ಉತ್ತರವನ್ನು ನೀನು ಜೀವನದಲ್ಲಿ ಬೆಳೆದ ನಂತರದಲ್ಲಿ ಕೊಡಬೇಕಾಗುತ್ತದೆ.
ಅದನ್ನು ನೀನು ಕೊಡುವಂತಹ ಅವಶ್ಯಕತೆಯೇ ಇಲ್ಲ. ನಿನ್ನ ಬೆಳವಣಿಗೆಗೆ ಅವರಿಗೆ ಒಂದು ಒಳ್ಳೆಯ ಉತ್ತರವನ್ನು ಕೊಡುತ್ತದೆ ಎನ್ನುವುದನ್ನು ಮರೆಯಬೇಡ. ನೋವಿನಲ್ಲಿ ಜೊತೆಯಾಗಿ ಇರುತ್ತೀನಿ ಅಂತ ಹೇಳುವುದಕ್ಕಿಂತ ನೋವು ಬರದೇ ಇರುವ ಹಾಗೆ ನೋಡಿಕೊಳ್ಳುವುದು ನಿಜವಾದ ಪ್ರೀತಿ. ನಿಮ್ಮನ್ನು ಯಾರು ತುಂಬ ಪ್ರೀತಿ ಮಾಡುತ್ತಾರೆಯೋ, ಯಾರು ನಿಮ್ಮನ್ನು ತುಂಬ ಹಚ್ಚಿಕೊಂಡು ಇರುತ್ತಾರೆಯೋ ಅಂಥವರಿಗೆ ಎಂದಿಗೂ ಕೂಡ ಮೋಸವನ್ನು ಬಗೆಯುವುದಕ್ಕೆ ಹೋಗಲೇಬೇಡಿ. ಅಂಥವರಿಗೆ ನೀವು ಒಂದು ವೇಳೆ ಮೋಸವನ್ನು ಬಗೆದರೆ ಖಂಡಿತವಾಗಿಯೂ ಕೂಡ ಆ ದೇವರು ಕೂಡ ನಿಮಗೆ ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯ ಸಮಯ ಬರುವವರೆಗೂ ಕೂಡ ಕೆಟ್ಟ ಸಮಯದ ಜೊತೆಗೆ ಜೀವನವನ್ನು ನಾವು ನಡೆಸಲೇಬೇಕು. ನೀನಿರುವ ಸ್ಥಿತಿಯನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳುವುದಕ್ಕೆ ಹೋಗಬೇಡಿ. ಏಕೆಂದರೆ ಇಲ್ಲಿ ಆರೈಕೆ ಮಾಡುವವರಿಗಿಂತ ಆಡಿಕೊಳ್ಳುವವರೇ ಹೆಚ್ಚಾಗಿ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸ್ಥಿತಿಗತಿಗಳನ್ನು, ನಿಮ್ಮ ಮನಸ್ಥಿತಿಗಳನ್ನು ಆಗಲಿ, ನಿಮ್ಮ ಆರ್ಥಿಕವಾಗಿರುವಂತಹ ಸ್ಥಿತಿಯಾಗಿರಬಹುದು, ಸಾಮಾಜಿಕವಾಗಿ ಇರುವಂತಹ ಸ್ಥಿತಿಯಾಗಿರಬಹುದು, ಯಾವುದೇ ಸ್ಥಿತಿಗತಿಗಳನ್ನು ಬೇರೆಯವರ ಮುಂದೆ ಹೇಳುವ ಮೊದಲು 10 ಅಲ್ಲ 1000 ಬಾರಿ ಯೋಚನೆಗಳನ್ನು ಮಾಡಿ. ಏಕೆಂದರೆ ಇಲ್ಲಿ ಅವರವರ ಸ್ವಾರ್ಥಕ್ಕಾಗಿ ಬೇರೆಯವರನ್ನು ಬಳಸಿಕೊಳ್ಳುವಂಥವರ ಸಂಖ್ಯೆ ಹೆಚ್ಚಾಗಿದೆ ಈ ಒಂದು ಯುಗದಲ್ಲಿ ಎನ್ನುವುದನ್ನು ಮರೆಯಬಾರದು ಮನುಷ್ಯ. ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದ ಕಡೆ ಪ್ರೀತಿ ತಾನಾಗಿಯೇ ಒಲಿದು ಬರುತ್ತದೆ ಎನ್ನುವುದನ್ನು ಮರೆಯಬೇಡ. ಆ ನಂಬಿಕೆಯನ್ನು ಉಳಿಸಿಕೊಂಡು ಹೋಗುವಂತಹ ಕೆಲಸವನ್ನು ನೀನು ಮಾಡಬೇಕು. ಪ್ರೀತಿಗೆ ಪ್ರೀತಿ ತಾನೇ ಸಿಗುವುದಕ್ಕೆ ಸಾಧ್ಯವಾದೀತು ಹೇಳಿ. ಖಂಡಿತವಾಗಿಯೂ ಕೂಡ ಯಾರೇ ಏನೇ ಅಂದರೂ ಅವರನ್ನು ದ್ವೇಷ ಮಾಡುವುದಕ್ಕೆ ಹೋಗಬೇಡ. ಕಾಲ ಸಮಯ ಎನ್ನುವುದು ಒಂದಿದೆ. ಖಂಡಿತವಾಗಿಯೂ ಅವರಿಗೆ ಕಾಲಾನಂತರದಲ್ಲಿ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿ ಆಗುವುದೇ ಒಳ್ಳೆಯದು. ಖಂಡಿತವಾಗಿಯೂ ಕೂಡ ಬೇರೆಯವರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಕಾಲ ಸಮಯ ಎನ್ನುವುದು ಒಂದಿದೆ. ಅದು ಎಲ್ಲದಕ್ಕೂ ಒಂದು ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ನಾನು ಜೀವನದಲ್ಲಿ ಎಲ್ಲರಿಗಿಂತಲೂ ಕೂಡ ದೂರ ಇದ್ದೀನಿ ಅಂದರೆ ನನಗೆ ಯಾರೂ ಇಲ್ಲ ಅಂತ ಅಲ್ಲ. ನಾಟಕ ಆಡುವಂತಹ ಸ್ನೇಹ ಮತ್ತು ಸಂಬಂಧಗಳ ಅವಶ್ಯಕತೆ ನನಗಿಲ್ಲ ಎಂದು ಅರ್ಥ. ಯಾವಾಗಲೂ ಕೂಡ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ದೇವರು ಹೊರತುಪಡಿಸಿ ನಿಮ್ಮನ್ನ, ನಿಮ್ಮ ಕಣ್ಣೀರು, ನಿಮ್ಮ ನೋವು, ನಿಮ್ಮ ದುಃಖ ಯಾರಿಂದಲೂ ಕೂಡ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನೀ ಹೆದರಿದಷ್ಟು ದಬ್ಬಾಳಿಕೆ ನಡೆಯುವುದು ಎನ್ನುವುದನ್ನು ಮರೆಯಬೇಡ. ಖಂಡಿತವಾಗಿಯೂ ಕೂಡ ಯಾವುದೇ ಸಮಸ್ಯೆಗಳು ಜೀವನದಲ್ಲಿ ಉದ್ಭವ ಆದರೂ ಅದನ್ನು ಮೆಟ್ಟಿ ನಡೆಯುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸವನ್ನು ಬೆಳೆಸಿಕೋ. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ, ಒಳ್ಳೆಯ ದಾರಿ ಎನ್ನುವುದು ನಿನಗೆ ಸಿಕ್ಕೇ ಸಿಗುತ್ತದೆ. ಇಳಿಜಾರಿನ ಹಾದಿಯಲ್ಲಿ ಕನಸುಗಳು ಜಾರುತ್ತಿವೆ. ಏಕಾಂತವಾಗಿ ಪ್ರತಿಯೊಂದು ಬದಲಾವಣೆಯ ಹಿಂದೆ ಬಲವಾದ ಪ್ರೇರಣೆ ಹೊಂದಿರುತ್ತದೆ. ಬದುಕೋಕೆ ಬೇಕಿರುವುದು ಅನ್ನ. ಎಷ್ಟಿದ್ದರೇನು ನಿನ್ನ ಬಳಿ ತಿನ್ನಲು ಆಗದೇ ಇರುವಷ್ಟು ಚಿನ್ನ ಇದ್ದರೆ ಏನು ತಾನೇ ಪ್ರಯೋಜನವಾದೀತು. ನೀನು ಚಿನ್ನವನ್ನು ತಿನ್ನುವುದಕ್ಕೆ ಆಗುವುದಿಲ್ಲ. ನಿನಗೆ ಬೇಕಾಗಿರುವುದು ಅನ್ನ. ಆ ಅನ್ನವನ್ನು ಸಂಪಾದನೆ ಹೇಗೆ ಮಾಡಬೇಕು ಎನ್ನುವುದನ್ನು ಕಲಿತುಕೊಳ್ಳಬೇಕು. ಕೆಲವೊಂದು ಸಾರಿ ದಾರಿಗಳು ನಮ್ಮನ್ನು ಕಾಯುತ್ತಿರುತ್ತವೆ. ಹೋಗುವ ಮನಸ್ಸು ನಮ್ಮದಾಗಬೇಕು ಅಷ್ಟೇ. ಆ ಕ್ಷಣ ಗೆಲ್ಲಲು ಹೋಗಿ ಅವರನ್ನೇ ಕಳೆದುಕೊಳ್ಳಬೇಡ. ಪರಿಶ್ರಮ ಮೆಚ್ಚುವಂತೆ ಇರಬೇಕು, ಇನ್ನೊಬ್ಬರಿಂದ ಕಿತ್ತುಕೊಳ್ಳುವಂತೆ ಇರಬಾರದು. ನಿರಂತರವಾಗಿ ಪರಿಶ್ರಮವನ್ನು ವಹಿಸಿ, ಅದು ಪ್ರಾಮಾಣಿಕವಾಗಿರುವಂತಹ ಪರಿಶ್ರಮವನ್ನು ವಹಿಸುವುದನ್ನು ನೀವು ಕಲಿತುಕೊಳ್ಳಬೇಕು. ದುಡ್ಡೆಂಬ ಪರಮಾತ್ಮನ ಹಿಂದೆ ದುನಿಯಾ ಎಂಬ ಮಹಾತ್ಮ ಭಾವನೆಗಳನ್ನು ಹೇಳದಿರುವುದೇ ಒಳ್ಳೆಯದು. ಬೆಲೆ ಸಿಗದ ಜಾಗದಲ್ಲಿ ಅವರಿಗೆ ಬೇಕಾಗಿರುವುದು ತಪ್ಪು ಮಾಡಿದವರು, ಅದು ಸರಿಯಂತೆ. ಏಕೆಂದರೆ ಆತನ ಬಳಿಯಲ್ಲಿ ದುಡ್ಡಿದೆ, ಆತ ದೊಡ್ಡ ವ್ಯಕ್ತಿ ಆಗಿದ್ದಾನೆ. ಹಾಗಾಗಿ ಅವನು ತಪ್ಪು ಮಾಡಿದರೂ ಕೂಡ ಜನರಿಗೆ ಒಳ್ಳೆಯದಾಗಿಯೇ ಕಾಣಿಸುವುದು. ನಿನ್ನ ಬಳಿಯಲ್ಲಿ ಹಣವಿಲ್ಲ, ನೀನು ದೊಡ್ಡ ವ್ಯಕ್ತಿಯಲ್ಲ, ಆದರೆ ನೀನು ಗುಣದಲ್ಲಿ ಮೇಲಿದ್ದೀಯಾ. ಆದರೂ ಕೂಡ ನೀನು ಮಾಡುವಂತಹ ಸಣ್ಣ ತಪ್ಪೇ ಆದರೂ ಅದು ಜನರ ಕಣ್ಣಿಗೆ ಬಹುದೊಡ್ಡದಾಗಿ ಕಾಣುವುದು. ನಂಬಿಕೆ ಕಳೆದು ಹೋಗಿದೆ, ಯೋಚನೆಯಲ್ಲಿ ಅಲ್ಲ, ತಲೆ ಕೆಳಗಾಗಿದೆ. ನಕ್ಕರು ಅತ್ತರು ಎಲ್ಲ ನಾಟಕ ಅನಿಸುತ್ತಿದೆ. ಇರುವಾಗ ಪ್ರೀತಿಸಿದ ಜನರು ಸತ್ತ ಮೇಲೆ ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ಇದು ನಾಟಕ ಅಲ್ಲದೆ ಮತ್ತೇನು ತಾನೇ. ಖಂಡಿತವಾಗಿಯೂ ಕೂಡ ಇಂದಿನ ಜನರು ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರು ವರ್ತನೆಯನ್ನು ಮಾಡುತ್ತಾರೆ. ಇದ್ದಾಗ ಒಂದು ನಾಟಕ, ಇಲ್ಲದೆ ಇದ್ದಾಗ ಮತ್ತೊಂದು ನಾಟಕ. ಕೇವಲ ತಮ್ಮ ಬೇಳೆಗಳನ್ನು ಬೇಳಿಸಿಕೊಳ್ಳುವಂತಹ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಅಷ್ಟೇ. ಅವರ ಯೋಗ್ಯತೆಯನ್ನು ಅವರು ಪ್ರತಿಬಿಂಬಿಸುತ್ತಿದ್ದಾರೆ.
ಯಾರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮ ತನವನ್ನು ಅಡವಿಟ್ಟು ಜೀವನವನ್ನು ಎಂದಿಗೂ ಕೂಡ ಮಾಡುವುದಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ನಿರಂತರವಾಗಿರುವಂತಹ ಪ್ರಯತ್ನಕ್ಕೆ ಪ್ರತಿಫಲ ಎನ್ನುವುದು ಸಿಗಬೇಕು ಅನ್ನುವುದೇ ಆದರೆ ಸರಿಯಾದ ದಾರಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ, ಸರಿಯಾದ ಧರ್ಮಯುತವಾಗಿರುವಂತಹ ದಾರಿಯಲ್ಲಿ ಮುಂದುವರಿಯುವುದನ್ನು ಕಲಿಯಬೇಕು. ಸಮಯಕ್ಕೆ ದುಃಖಿಸದಿದ್ದರೂ ಕೂಡ ಉಳಿದಿರುವಂತಹ ಸಮಯಕ್ಕೆ ಹೆಚ್ಚು ನಿರೀಕ್ಷೆಯನ್ನು ಮಾಡುವುದಕ್ಕೆ ಹೋಗಬೇಡ. ಆದ್ದರಿಂದ ನಿನಗೆ ಕೊನೆಗೆ ಸಿಗುವುದು ಕೇವಲ ನಿರಾಶೆಗಳು ಅಷ್ಟೇ ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡ. ನಿರೀಕ್ಷೆ ಎನ್ನುವುದು ಹೆಚ್ಚಾಗುತ್ತಾ ಹೋಗುತ್ತದೆಯೋ ದುಃಖ ಎನ್ನುವುದು ಖಂಡಿತವಾಗಿಯೂ ಜೀವನದಲ್ಲಿ ಹೆಚ್ಚಾಗುತ್ತಲೇ ಹೋಗುತ್ತದೆ. ಯಾವುದೇ ಕೆಲಸವಾಗಲಿ, ಯಾವುದೇ ಸಂಬಂಧವಾಗಲಿ, ನಿರೀಕ್ಷೆ ಎನ್ನುವುದು ಹೆಚ್ಚಾಗಿ ಇರಬಾರದು. ನಿರೀಕ್ಷೆ ಎನ್ನುವುದು ಹೆಚ್ಚಾದಾಗಲೇ ಮನಸ್ಸಿಗೆ ನೋವು ಉಂಟಾಗುವುದು. ನೀನು ಎಷ್ಟೇ ಒಳ್ಳೆಯ ವ್ಯಕ್ತಿ ಆಗಿದ್ದರೂ ಕೂಡ ನಿನ್ನ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವಂತಹ ವ್ಯಕ್ತಿ ಇದ್ದೇ ಇರುತ್ತಾರೆ. ಎಷ್ಟು ಕೋಟಿ ಹಣ ಇದ್ದರೇನು ದೇವರು ಕೊಟ್ಟಿರುವಂತಹ ಆಯಸ್ಸು ಮೀರಿ ಒಂದು ಕ್ಷಣವೂ ಕೂಡ ಈ ಭೂಮಿಯ ಮೇಲೆ ನಾವು ವಾಸವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅಂದಾಗ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾರೂ ಕೂಡ ನಿರಂತರವಾಗಿ ಅಥವಾ ಜೀವನದ ಉದ್ದಕ್ಕೂ ಕೂಡ ಯಾವುದೇ ರೀತಿಯ ಘಟನೆಗಳನ್ನು ಅಥವಾ ತಪ್ಪುಗಳನ್ನು ಮಾಡದೆ ಬದುಕುವುದಕ್ಕೆ ಸಾಧ್ಯವಾದೀತೆ? ಖಂಡಿತ ಇಲ್ಲ. ಯಾರೂ ಕೂಡ ಇಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುವುದಕ್ಕೂ ಕೂಡ ಆಗುವುದೇ ಇಲ್ಲ. ಅಂದಾಗ ಈ ಜೀವನದಲ್ಲಿ ನಾವು ನಿರಂತರವಾಗಿ ಖುಷಿಯಾಗಿ ನೆಮ್ಮದಿಯ ಜೀವನವನ್ನು ಕಟ್ಟಿಕೊಳ್ಳುವುದನ್ನು ನೋಡಬೇಕು. ಇತರರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮ ಯೋಜನೆಗಳನ್ನು ನಿಮ್ಮ ಬೆಳವಣಿಗೆಗೆ ಅನುಗುಣವಾಗಿ ರೂಪಿಸಿಕೊಳ್ಳಿ. ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಾದಂತೆ ರಕ್ತ ಸಂಬಂಧಗಳು ಹೆಚ್ಚಾಗುವುದಿಲ್ಲ. ಆದರೆ ರೊಕ್ಕ ಹೆಚ್ಚಾದಂತೆ ರೊಕ್ಕ ಸಂಬಂಧಿಗಳು 1000 ಜನರು ಹೆಚ್ಚಾಗುತ್ತಾ ಹೋಗುತ್ತಾರೆ. ಸಹಾಯ ಮಾಡುವವರ ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಬೇಡ. ಪ್ರೀತಿಸಿದವರನ್ನ ದ್ವೇಷವನ್ನು ಮಾಡುವುದಕ್ಕೆ ಹೋಗಬೇಡ. ನಂಬಿದವರಿಗೆ ಮೋಸವನ್ನು ಮಾಡಬೇಡ. ಇದುವೇ ಬದುಕಿನ ಸರಳವಾಗಿರುವಂತಹ ಸೂತ್ರ ಎನ್ನುವುದನ್ನು ಮರೆಯಲೇಬೇಡ. ಖಂಡಿತವಾಗಿಯೂ ಕೂಡ ಯಾರು ನಿಮ್ಮ ಬೆಳವಣಿಗೆಗೆ ಕಾರಣಕರ್ತರಾಗಿರುತ್ತಾರೆಯೋ ಅಂಥವರನ್ನು ಖಂಡಿತವಾಗಿಯೂ ಮರೆಯುವುದಕ್ಕೆ ಹೋಗಲೇಬಾರದು. ನೀವು ಒಂದು ವೇಳೆ ಅಂಥವರನ್ನು ಮರೆತಾಗ ಆ ದೇವರು ಕೂಡ ನಿಮಗೆ ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಕಿತ್ತುಕೊಂಡು ತಿನ್ನುವವರ ಹೊಟ್ಟೆ ಎಂದಿಗೂ ಕೂಡ ತುಂಬುವುದೇ ಇಲ್ಲ. ಹಂಚಿಕೊಂಡು ತಿನ್ನುವವರು ಎಂದಿಗೂ ಕೂಡ ಉಪವಾಸ ಮಲಗುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ಗಮನಿಸುತ್ತಾ ಇರುತ್ತಾನೆ. ಕ್ಷಮೆ ಎನ್ನುವಂತಹ 2 ಅಕ್ಷರ ಎಂತಹ ಪರಿಸ್ಥಿತಿಯನ್ನು ಕೂಡ ತಿಳಿಪಡಿಸಬಹುದು. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆಯೂ ಕೂಡ ಬಾಗುತ್ತದೆ, ಫಲ ಬಿಟ್ಟ ಗಿಡವೂ ಕೂಡ ಬಾಗುತ್ತದೆ. ಜಗತ್ತಿಗೆ ಏನು ಕೊಡದೇ ಇರುವಂತಹ ಜಂಬದ ಈ ಜೀವನ ಬೀಗುತ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದು ಸದ್ಗುಣ ಎನ್ನುವುದನ್ನು ಮರೆಯಬೇಡ. ನೆಮ್ಮದಿಯುತವಾಗಿರುವಂತಹ ಜೀವನವನ್ನು ನೀನು ಇಂದಿನ ಕಾಲದಲ್ಲಿ ನಿರ್ವಹಿಸಬೇಕು ಅಂದರೆ ಎಲ್ಲಿ ಹೇಗೆ ವರ್ತನೆಯನ್ನು ತೋರಬೇಕು ಎನ್ನುವುದನ್ನು ಕಲಿತುಕೊಳ್ಳುವುದು ತುಂಬಾ ಅವಶ್ಯಕವಾಗಿ ಇದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ. ಏಕೆಂದರೆ ನಮ್ಮ ಈ ಒಂದು ಪ್ರಯತ್ನ ನಿಮ್ಮ ಲೈಕಿಂದ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡುವುದಕ್ಕೆ ಬೆಂಬಲವನ್ನು ಸೂಚಿಸಿದಂತೆ ಆಗುತ್ತದೆ. ನೀವು ಲೈಕನ್ನು ಮಾಡುವುದರಿಂದ ಏನೂ ಕೂಡ ಕಳೆದುಕೊಳ್ಳುವುದಿಲ್ಲ. ಖಂಡಿತವಾಗಿಯೂ ಕೂಡ ದಯಮಾಡಿ ಒಂದೇ ಒಂದು ಲೈಕನ್ನು ಮಾಡಿ. ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ನಿಮ್ಮ ಎದುರಿಗೆ ತರುವಂತಹ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ನಮಗೆ ಬೇಕಾಗಿರುವುದು ಕೇವಲ ಒಂದೇ ಒಂದು ಲೈಕ್ ಮತ್ತು ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬ್ ಅನ್ನುವಂತಹ ಒಂದು ಬೆಂಬಲ ಅಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ.